ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಯಾವಾಗಲೂ ರೊಟ್ಟಿ ತಿಂದು ತಿಂದು ಏನು ಬರೀ ರೊಟ್ಟಿನೇ ತಿಂತಾರೆ ಅಂತ ಹೇಳ್ತಾರೆ. ನಮ್ಮ ಹತ್ರನೂ ಒಳ್ಳೆ ಒಳ್ಳೆ ರೆಸಿಪಿ ಇದೆ. ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಿರಂಜಿ ಅನ್ನ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. 2-3 ಸ್ಪೂನ್ ಆಗಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇವಾಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಏಲಕ್ಕಿ, ಮೊಗ್ಗು ಮತ್ತು ದೊಡ್ಡ ಏಲಕ್ಕಿ ಮತ್ತು ಏನಂದರೆ ಮೆಣಸು, ಲವಂಗ, ಚಕ್ಕೆ ಇವನ್ನೆಲ್ಲ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸಿ ಹಾಕಬೇಕು. ಮಿಕ್ಸಿ ಮಾಡ್ಕೊಂಡ ತಕ್ಷಣ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮತ್ತೆ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಬೆಣ್ಣೆನೂ ಯೂಸ್ ಮಾಡ್ಬೋದು, ನಾನೀಗ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕಾಯ್ಲಿಕ್ಕೆ ಬಿಟ್ಟು ಕಡಿಮೆ ಊರಲ್ಲಿ ಸಾಸಿವೆ ಜೀರಿಗೆ ಹಾಕಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಮಸಾಲ ಏನು ಫ್ರೈ ಮಾಡಿದ್ದೆ ಅಲ್ವಾ ಅದನ್ನು. ಸೊ ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ, ಗೋಡಂಬಿ, ಬಟಾಣಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಇದನ್ನು ಕೂಡ ಕಡಿಮೆ ಊರಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಹೂವು ಮತ್ತು ಪಲಾವ್ ಎಲೆ ಮತ್ತು ಚಕ್ಕೆ ಈ ಮೂರನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಮ್ಮದು ಮಸಾಲೆ ರೆಡಿ ಆಯಿತು. ಇಲ್ಲಿ ನಾನು ಬಾಸ್ಮತಿ ಅಕ್ಕಿನೇ ಯೂಸ್ ಮಾಡಿದ್ದೀನಿ. ಮಸಾಲೆನ ಹಾಕಬೇಕು. ಹಾಕಾದ್ಮೇಲೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ. ಬೇಕಿದ್ರೆ ನೀವು ಮೇಲ್ಗಡೆ ಇನ್ನೊಂದು ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು. ನಾನಿಲ್ಲಿ ಆಲ್ರೆಡಿ ಅಕ್ಕಿ ನೆನೆ ಹಾಕಿದ್ದೆ. ಅದು ನೆನೆದ ತಕ್ಷಣ ಇವಾಗ ನಾನಿಲ್ಲಿ 1 ಕಪ್ ಅಕ್ಕಿಗೆ ಒಂದು 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನಿಲ್ಲಿ. ಅಂದರೆ ಕುಕ್ಕರಲ್ಲಾದರೆ ಕಮ್ಮಿ ಹಾಕ್ಬೋದು, 1 ಗ್ಲಾಸ್ಗೆ 2 ನೀರು ಹಾಕ್ಬೋದು. ನಾನಿಲ್ಲಿ ಮಡಿಕೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬರಲಿ ರೈಸು ಅಂತ. ಸೊ ಕೊತ್ತಂಬರಿ ಹಾಕಿ ಅದನ್ನು ಕೂಡ ಇವಾಗ ನಾನು ಮತ್ತೆ ಕೈ ಆಡಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ಬಾಯಿ ಮುಚ್ಚಿ ಚೆನ್ನಾಗಿ ಅರಳುತ್ತೆ ಬಾಯಿ ಮುಚ್ಚಿದ್ರೆ. ಇವಾಗ ನಮ್ಮ ಬಿರಂಜಿಯನ್ನು ರೆಡಿ ಆಯಿತು. ಯಾರಿಗೆಲ್ಲ ಈ ರೈಸ್ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಕಾಯ್ತಾ ಇರಿ.